ನೈನ್ಟೀನ್ ಸೆಂಚುರಿ ಟೀಚರ್ಸ್. ನಾವೆಲ್ಲ ಯಾರು 19ನೇ ಶತಮಾನದ ಟೀಚರ್ಸ್, ರೈಟ್. ನೆಕ್ಸ್ಟ್ ಮಕ್ಕಳು ಯಾರು 21st ಸೆಂಚುರಿ ಸ್ಟೂಡೆಂಟ್ಸ್. ದೆನ್ 16th ಸೆಂಚುರಿ ಸಿಲೆಬಸ್. 19th ಸೆಂಚುರಿ ಟೀಚರ್, 16th ಸೆಂಚುರಿ ಸಿಲೆಬಸ್. ದೆನ್ ಮಕ್ಕಳು ಯಾರು 21st ಸೆಂಚುರಿ ಮಕ್ಕಳು. ಇದನ್ನ ನಾವು ಟೀಚ್ ಮಾಡ್ತೀವಿ. ಮ್ಯಾಥ್ಸು, ಗಣಿತ ಇದೆಲ್ಲ ಇತ್ತಲ್ಲ, ನಮ್ಮ ಅಪ್ಪನೂ ಅದನ್ನೇ ಓದಿದ್ದ. ಅರ್ಥ ಆಯ್ತಾ? ಇವತ್ತು ಅದು ಇದೆ. ಸೊ ನಾವು 16th ಸೆಂಚುರಿಯಲ್ಲಿ ಬ್ರಿಟಿಷ್ನವರು ಏನು ಬಂದ್ರಲ್ಲ, ಆ ಬ್ರಿಟಿಷ್ನವರು ತಂದಿದ್ದು ನಮ್ಮ ಗುರುಕುಲ ಸಿಸ್ಟಮ್ ಅಲ್ಲಿ ಇರುವಂತಹ ಪದ್ಧತಿನ ಬಿಟ್ಟು ಹೊಸ ಎಜುಕೇಶನ್ ಸಿಸ್ಟಮ್ ಅಂತ ಹೆಸರಿನಲ್ಲಿ ಹಿಂಗೆ ಇಷ್ಟಿಷ್ಟೇ ಓದಬೇಕು. ಅದಕ್ಕೊಂದು ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದ್ರೆ ಅದಕ್ಕೊಂದು ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಬಂದ್ರೆ ರ್ಯಾಂಕ್ಸ್ ಬರುತ್ತೆ. ಹಿಂಗೇನು ಯಾರು ಫಿಟ್ ಮಾಡಿದ್ರು ಆ 16th ಸೆಂಚುರಿ ಎಜುಕೇಶನ್ ಸಿಸ್ಟಮ್ಸ್ನ, ಆ ಸಿಲೆಬಸ್ನ ನಾವು ಇನ್ನೂ ಅದನ್ನೇ ಟೀಚ್ ಮಾಡ್ತಾ ಇದೀವಿ. ಯಾವ್ದನ್ನ? ಕನ್ನಡ, ಹಿಸ್ಟ್ರಿ, ಇಂಗ್ಲಿಷ್, ಮ್ಯಾಥ್ಸು, ಗಣಿತ, ಸಮಾಜ ಇದನ್ನ ಮಾಡ್ತಾ ಇದೀವಿ. ಬಟ್ ಆದ್ರೆ ನಾವು ಇವತ್ತಿನ ಕಾಲದಲ್ಲಿ ಏನ್ ಬೇಕಿತ್ತು? ಡಿಸಿಷನ್ ಮೇಕಿಂಗ್ ಬಗ್ಗೆ ಓದಬೇಕಿತ್ತು, ಕ್ರಿಯೇಟಿವಿಟಿ ಬಗ್ಗೆ ಓದಬೇಕಿತ್ತು, ಕ್ರಿಯೇಟಿವ್ ಮೈಂಡ್ಸ್ ಬಗ್ಗೆ ಓದಬೇಕಿತ್ತು, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಓದಬೇಕಿತ್ತು, ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಓದಬೇಕಿತ್ತು, ಅನಲೈಸಿಂಗ್ ಬಗ್ಗೆ ಓದಬೇಕಿತ್ತು, ಫೈನಾನ್ಸ್ ಬಗ್ಗೆ ಓದಬೇಕಿತ್ತು, ಲೈಫ್ ಬಗ್ಗೆ ಓದಬೇಕಿತ್ತು, ರಿಲೇಶನ್ಶಿಪ್ಸ್ ಬಗ್ಗೆ ಓದಬೇಕಿತ್ತು ನಾವು.